The value of cos 1200 degree plus tan 1485 degree is. ಈ ಕ್ವಶನ್ 2021 ನಲ್ಲಿ ಕೇಳಿದ್ದಾರೆ. cos 1200 degree plus tan 1485 degree. This 1200 can be written as ಇದನ್ನ ಮಲ್ಟಿಪಲ್ ಆಫ್ 360 ಪ್ಲಸ್ ಸಮ್ ನಂಬರ್ ಅಥವಾ ಮೈನಸ್ ಸಮ್ ನಂಬರ್ ಆಗಿ ಎಕ್ಸ್ಪ್ರೆಸ್ ಮಾಡೋಣ. 360 ಇಂಟು 2 ಅಂತಂದ್ರೆ 720 ಆಗುತ್ತೆ. 360 ಇಂಟು 3 ಅಂದ್ರೆ 3 0s 0, 3 6s 18, 3 3s 9 plus 1 10, 1080. ಇಲ್ಲಿ 1200 ಇದೆ. ಒಂದು ವೇಳೆ 360 ಇಂಟು 4 ಅಂತಂದ್ರೆ 2 ಅಂದ್ರೆ 720 ಇದೆ, 4 ಅಂದ್ರೆ 1440 ಆಗುತ್ತೆ. 1440 ಈ 1485 ಇದೆಯಲ್ಲ ಇದಕ್ಕೆ ನಿಯರ್ ಆದ, ಮತ್ತು 1080 ಅನ್ನೋದು 1200ಗೆ ನಿಯರ್ ಇದೆ. ಓಕೆ ರೈಟ್. ಈಗ ಈ 1200 ಇದನ್ನ ನಾನೇನಂತ ಬರೀತೀನಿ ಅಂತಂದ್ರೆ 3 ಇಂಟು 360 ಪ್ಲಸ್ 3 ಇಂಟು 360 ಅಂದ್ರೆ 1080 ಇದು ಬಂತು. ಇದಕ್ಕೆ ಎಷ್ಟನ್ನ ಆಡ್ ಮಾಡಿದ್ರೆ 1200 ಬರುತ್ತೆ ಅಂತಂದ್ರೆ ವಿ ಹ್ಯಾವ್ ಟು ಆಡ್ 120 ಡಿಗ್ರಿ ಟು ಗೆಟ್ 1200. ದೇರ್ಫೋರ್ ಐ ವಿಲ್ ಆಡ್ 120 ಡಿಗ್ರಿ ಟು ದಿಸ್ ಒನ್. ಈಗ ನೋಡಿ 3 ಇಂಟು 360 is nothing but 1080 plus 120 will give us 1200 plus tan of 360 into 4, 360 degree into 4 plus ಈ 1440ಗೆ ಎಷ್ಟನ್ನ ಆಡ್ ಮಾಡಿದ್ರೆ 85 ಆಗುತ್ತೆ ಅಂತಂದ್ರೆ 45 ಡಿಗ್ರಿನ ಆಡ್ ಮಾಡ್ಬೇಕು ಎಕ್ಸ್ಟ್ರಾ. ಈಗ 360 ಪ್ಲಸ್ ಅಂತ ಇರೋದ್ರಿಂದ ಫಸ್ಟ್ ಕ್ವಾಡ್ರೆಂಟ್, ಇಲ್ಲಿ ಕೂಡ 360 ಪ್ಲಸ್ ಅಂತ ಬಂದಿರೋದ್ರಿಂದ ಇಲ್ಲಿ 3 times 360 ಅಂತಂದ್ರೆ 3 ರೊಟೇಷನ್ಸ್ ಆಗಿದೆ ಅಂತ ಅರ್ಥ. ಕಂಪ್ಲೀಟ್ ರೊಟೇಷನ್ಸ್ 3 times ರೊಟೇಟ್ ಆಗಿದೆ ಅಂತ ಅರ್ಥ. ಪ್ಲಸ್ ಅಂತಂದ್ರೆ 360 ಪ್ಲಸ್ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ದೇರ್ಫೋರ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ cos 120 ಡಿಗ್ರಿ. ಅದೇ ರೀತಿ ಇದನ್ನ tan 45 ಡಿಗ್ರಿ ಅಂತ ಬರೀಬಹುದು. ಇದು cos 120 ಡಿಗ್ರಿ, ಇದು tan 45 ಡಿಗ್ರಿ. 360 ಇರೋದ್ರಿಂದ cos ರಿಮೇನ್ಸ್ ಆಸ್ ಇಟ್ ಈಸ್, tan ರಿಮೇನ್ಸ್ ಆಸ್ ಇಟ್ ಈಸ್. ಈಗ ಇನ್ನು ಇದಕ್ಕೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಸಿಕ್ಕಿಲ್ಲ ನಮಗೆ. tan 45ಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇದೆ, ಆದರೆ cos 120 ಡಿಗ್ರಿಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇಲ್ಲ. ಅಗೇನ್ ನಾನೇನ್ ಮಾಡ್ತೀನಿ, ಇದನ್ನ cos 120 ನಾನು 180 ಡಿಗ್ರಿ ಮೈನಸ್ 60 ಡಿಗ್ರಿ ಅಂತ ಬರೀತೀನಿ. 180 ಮೈನಸ್ 60 ಅಂದ್ರೆ 120 ಪ್ಲಸ್ tan 45 ಅಂತಂದ್ರೆ ನಮ್ಗೆ ಗೊತ್ತು ದ ವ್ಯಾಲ್ಯೂ ಇಸ್ 1. ಈಗ ನೋಡಿ 180 ಡಿಗ್ರಿ ಇದೆ ಅಂತಂದ್ರೆ cos ರಿಮೇನ್ಸ್ ಆಸ್ ಇಟ್ ಈಸ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗಲ್ಲ. 180 ಮೈನಸ್ ಥೀಟಾ 180 ಇರೋದ್ರಿಂದ cos 60 ಡಿಗ್ರಿ ಬಂತು. ಈಗ ಇದು ಪಾಸಿಟಿವ್ ಇರಬೇಕಾ ನೆಗೆಟಿವ್ ಇರಬೇಕಾ ಅಂತಂದ್ರೆ 180 ಮೈನಸ್ ಥೀಟಾ ಅನ್ನೋದು ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ಮತ್ತು ಆ ಕ್ವಾಡ್ರೆಂಟ್ ಅಲ್ಲಿ ಈ cos ಪಾಸಿಟಿವ್ ನೆಗೆಟಿವ್ ಅನ್ನೋದನ್ನ ನೋಡಿ ಇಲ್ಲಿ ನಾವು ಸೈನ್ ಹಾಕಬೇಕು. 180 ಮೈನಸ್ ಥೀಟಾ ಅಂತಂದ್ರೆ ಇಟ್ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್, ಬಟ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಅಂಡ್ ಕೊಸೆಕ್ ಆರ್ ಪಾಸಿಟಿವ್, ಬಟ್ ಹಿಯರ್ ವಿ ಹ್ಯಾವ್ cos, therefore we should write minus. So minus cos 60 plus 1 as it is, and it is equal to minus cos 60 ಅಂತಂದ್ರೆ 1 by 2. Therefore minus 1 by 2 plus 1. 1 minus half. 1 minus half ಅಂತಂದ್ರೆ half. Therefore the value is 1 by 2. Option A correct. Next question. The value of tan 1 degree into tan 2 degree into tan 3 degree and so on tan 89 degree is. ಇದು ಕೂಡ 2021 ನಲ್ಲಿ ಕೇಳಿದ್ದಾರೆ. ಏನ್ ಕೊಟ್ಟಿದ್ದಾರೆ? tan 1 ಡಿಗ್ರಿ, tan 2 ಡಿಗ್ರಿ, ಆ ಡಿಗ್ರಿಗಳನ್ನ ನಾನು ಜಸ್ಟ್ ಅವಾಯ್ಡ್ ಮಾಡ್ತೀನಿ. tan 3 ಡಿಗ್ರಿ ಅಂಡ್ ಸೋ ಆನ್. ಇಲ್ಲಿ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ tan 44 ಇರುತ್ತೆ, ಆಮೇಲೆ tan 45 ಇರುತ್ತೆ, ಆಮೇಲೆ tan 46 ಅಂಡ್ ಸೋ ಆನ್. ಇಲ್ಲಿ tan 88 ಅಂಡ್ tan 89 ಈ ರೀತಿ ವ್ಯಾಲ್ಯೂಸ್ ಇರುತ್ತೆ. ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಪೇರ್ ಮಾಡ್ತೀನಿ.
ಟ್ಯಾನ್ 1 ಅನ್ನ ಟ್ಯಾನ್ 89 ಜೊತೆ ಪೇರ್ ಮಾಡ್ತೀನಿ. ಟ್ಯಾನ್ 1 ಇಂಟು ಟ್ಯಾನ್ 89. ಒಂದು ಅಬ್ಸರ್ವೇಷನ್ ಏನು ಅಂತಂದ್ರೆ ಈ ಆರ್ಗ್ಯುಮೆಂಟ್ ಗಳನ್ನ ಆಡ್ ಮಾಡಿದ್ರೆ 90 ಡಿಗ್ರಿ ಬರುತ್ತೆ ನೋಡಿ. ಟ್ಯಾನ್ 1 ಇಂಟು ಟ್ಯಾನ್ 89 ಮಲ್ಟಿಪ್ಲಿಕೇಶನ್ ಅಲ್ಲಿ ಇರೋದ್ರಿಂದ ಈ ರೀತಿ ನಾವೇನ್ ಮಾಡಬಹುದು, ಅರೇಂಜ್ ಮಾಡಬಹುದು. ಅದೇ ರೀತಿ ನೆಕ್ಸ್ಟ್ ಪೇರ್ ತಗೊಳ್ತೀನಿ ಟ್ಯಾನ್ 2. ಇದನ್ನ ಯಾವ್ದ್ರ ಜೊತೆ ಪೇರ್ ಮಾಡ್ತೀನಿ ಅಂತಂದ್ರೆ ಟ್ಯಾನ್ 88 ಜೊತೆ ಪೇರ್ ಮಾಡ್ತೀನಿ. ಅಂಡ್ ಸೋ ಆನ್. ಇಲ್ಲಿ ಮಧ್ಯದಲ್ಲಿ ಟ್ಯಾನ್ 44 ಅನ್ನ ಟ್ಯಾನ್ 46 ಜೊತೆ ಪೇರ್ ಮಾಡ್ತೀನಿ. ಟ್ಯಾನ್ 44 ಇಂಟು ಟ್ಯಾನ್ 46. ಪೂರ್ತಿ ಮಧ್ಯದಲ್ಲಿ ಟ್ಯಾನ್ 45 ಉಳಿಯುತ್ತೆ, ಅದನ್ನ ಲಾಸ್ಟ್ ಬರೀತೀನಿ. ಇದು ಮಾತ್ರ ಒಂದಿರೋದು, ಉಳಿದ ಎರಡು ಎಲ್ಲಾನು ಪೇರ್ 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 ವೈಸ್ ಇದೆ. ಓಕೆ, ಈ ರೀತಿ ಟ್ಯಾನ್ 45 ಮಾತ್ರ ಸಪರೇಟ್ ಆಗಿದೆ. ಈಗ ಟ್ಯಾನ್ 1 ಲೆಟ್ ಇಟ್ ಬಿ ಆಸ್ ಇಟ್ ಈಸ್. ಟ್ಯಾನ್ 89 ಅನ್ನ ಏನಂತ ಬರೆಯೋಣ ಅಂದ್ರೆ ಟ್ಯಾನ್ ಆಫ್ 89 ಕ್ಯಾನ್ ಬಿ ರಿಟರ್ನ್ ಆಸ್ 90 ಮೈನಸ್ 1. ಇಲ್ಲಿ 90 ಬರ್ದಿದೆ ಅಂತಂದ್ರೆ 90 ಡಿಗ್ರಿ ಅಂತ ಅರ್ಥ. Similarly, let tan 2 be as it is. Tan 88 can be written as this 88 can be written as 90 minus 2. ಇಲ್ಲಿ ಅಷ್ಟೇ 90 ಡಿಗ್ರಿ minus 2 ಡಿಗ್ರಿ ಅಂತ. And so on. Tan 44 ಹಂಗೆ ಇರಲಿ. ಈ tan 46 ಡಿಗ್ರಿನ ಇಲ್ಲಿ 46 ಇದೆಯಲ್ಲ ಅದನ್ನ 90 ಡಿಗ್ರಿ minus 44 ಡಿಗ್ರಿ ಅಂತ ಬರೀತೀವಿ. Tan 45 ವ್ಯಾಲ್ಯೂ ಏನಿದೆ ಅಂತಂದ್ರೆ 1 ಇದೆ, ಸೊ ಇಲ್ಲಿ ಡೈರೆಕ್ಟ್ ಆಗಿ 1 ಬರಬೇಡ. This is equal to tan 1 into tan 90 minus theta ಅಂತಂದ್ರೆ cot theta. Therefore, we can write cot 1. Similarly, tan 2 ಹಂಗೆ ಇಟ್ರೆ tan 90 minus theta again cot theta. But here we have 2. And so on. Tan 44 into ಇದು ಏನಾಗುತ್ತೆ cot 44. ಇಲ್ಲಿ ವ್ಯಾಲ್ಯೂ 1 ಇದೆ. tan theta into cot theta ಅಂತಂದ್ರೆ 1. We know that tan theta ಏನಿದೆ tan theta into cot theta is equal to 1 because cot is nothing but reciprocal of tan. So tan ಅನ್ನ as it is ಬರ್ದು cot ಅನ್ನ 1 by tan ಅಂತ ಬರೆದ್ರೆ tan cancel ಆದ್ರೆ we get 1. Therefore tan into cot ಇದ್ರೆ we can write as 1. Therefore tan 1 into cot 1 ಈ ಪ್ರಾಡಕ್ಟ್ 1 ಆಯಿತು. Similarly, tan 2 into cot 2 ಈ ಪ್ರಾಡಕ್ಟ್ ಕೂಡ 1. Similarly, tan 44 into cot 44 this is also 1. ಸೊ ಮಧ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಾಡಕ್ಟ್ಗಳು ಕೂಡ 1 1 1 1 ಅಂತ ಬರೋದ್ರಿಂದ 1 into 1 into 1 ಎಲ್ಲಾ ಟರ್ಮ್ಗಳು 1 ಇದೆ, ಮತ್ತೆ ಎಲ್ಲಾನು ಮಲ್ಟಿಪ್ಲಿಕೇಶನ್ ಅಲ್ಲಿ ಇರೋದ್ರಿಂದ ಅಲ್ಟಿಮೇಟ್ಲಿ ಪ್ರಾಡಕ್ಟ್ ಎಷ್ಟು ಬರುತ್ತೆ ಅಂದ್ರೆ 1 ಬರುತ್ತೆ. ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, ದ ಡಿಗ್ರಿ ಮೆಜರ್ ಆಫ್ pi by 32 is equal to pi by 32 ನ ಡಿಗ್ರಿ ಮೆಜರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ರೇಡಿಯನ್ ಮೆಜರ್ ಅಲ್ಲಿ ಕೊಟ್ಟಿದ್ದಾಗ ಡಿಗ್ರಿ ಮೆಜರ್ ಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದ್ರೆ we have to multiply by 180 by pi. pi ಕ್ಯಾನ್ಸಲ್ ಆಗಲಿ. ಇಲ್ಲಿ 4 ಇಂದ ಸಪೋಸ್ ಡಿವೈಡ್ ಮಾಡಿದ್ರೆ 4 8s 32, 4 4s 16, ಎಷ್ಟು ಉಳಿತು ಅಲ್ಲಿಗೆ 2 ಉಳಿತು, 4 5s. ಸೊ ಇಟ್ ಈಸ್ ಈಕ್ವಲ್ ಟು 45 by 8. ಇದನ್ನ ಮತ್ತೆ ನಾವು ಎಕ್ಸ್ಪ್ರೆಸ್ ಮಾಡಬೇಕು. 8 1s 8 5s 40. ಸೊ 5 ಡಿಗ್ರಿ ಕಂಪ್ಲೀಟ್ ಆಯಿತು. ಇನ್ನು ಎಷ್ಟು ಉಳಿದಿದೆ ಅಂತಂದ್ರೆ 5 ಇದೆ. ದಿಸ್ ಕ್ಯಾನ್ ಬಿ ರಿಟನ್ ಆಸ್ 5 by 8. ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಬರೀತೀವಲ್ಲ ಆ ರೀತಿ. ಸೊ 45 ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರೆದ್ರೆ 8 5s 40, ಇಲ್ಲಿ 5 ಇದೆ. ಇದು ಕಂಪ್ಲೀಟ್ ಡಿಗ್ರಿ. ಸೊ ಇದನ್ನ ನಾನು ಇನ್ನು ಕ್ಲಿಯರ್ ಆಗಿ ಹೇಳೋದಾದ್ರೆ ಕಂಪ್ಲೀಟ್ ಡಿಗ್ರಿ ಎಷ್ಟಿದೆ ಅಂತಂದ್ರೆ 5 ಡಿಗ್ರೀಸ್ ಕಂಪ್ಲೀಟ್ ಆಗಿದೆ, ಪ್ಲಸ್ ಇನ್ನು ಫ್ರಾಕ್ಷನ್ ಪಾರ್ಟ್ ಇದೆ 5 by 8. ಇದು ಕೂಡ ಇನ್ ಟರ್ಮ್ಸ್ ಆಫ್ ಡಿಗ್ರಿನೇ ಇರೋದು, ಬಟ್ ಇದು ಕಂಪ್ಲೀಟ್ ಡಿಗ್ರಿ ಇಲ್ಲ, ಫ್ರಾಕ್ಷನ್ ಪಾರ್ಟ್ ಅಲ್ಲಿ ಇದೆ. ಈಗ ಇದನ್ನ ಇನ್ ಟರ್ಮ್ಸ್ ಆಫ್ ಮಿನಿಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. 5 ಡಿಗ್ರಿ ಬಂದಿರೋದ್ರಿಂದ ಆಪ್ಷನ್ ಡಿ ಆಗಿ ಸಾಧ್ಯ ಇಲ್ಲ, ಯಾಕಂದ್ರೆ ಇದು 4 ಡಿಗ್ರಿ ಇದೆ. ಈಗ ಇದನ್ನ ಈ ಫ್ರಾಕ್ಷನ್ ಪಾರ್ಟ್ ಅನ್ನ ನಾವೇನ್ ಮಾಡೋಣ, ಮಿನಿಟ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋಣ. ಮಿನಿಟ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ವಿ ನೋ ದಟ್ 1 ಡಿಗ್ರಿ ಇಸ್ ನಥಿಂಗ್ ಬಟ್ 60 ಮಿನಿಟ್ಸ್. ಹಾಗಾದ್ರೆ 5 by 8 ಇಂಟು ಡಿಗ್ರಿ ಇದನ್ನ ಮಿನಿಟ್ಸ್ ಕನ್ವರ್ಟ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೈ 60. ಯಾವಾಗ 60 ಮಲ್ಟಿಪ್ಲೈ ಮಾಡ್ತೀವಿ, ಈಗ ನಾವು ಮಿನಿಟ್ಸ್ ಅಂತ ಬರಿಬಹುದು. ಡಿವೈಡ್ ಮಾಡಿ 4 2s 8, 4 1s 4,
ಎಷ್ಟು ಉಳಿತು ಇಲ್ಲಿ 2 ಉಳಿತು 4 5 20. ಓಕೆ, ಸೊ ಕಂಪ್ಲೀಟ್ 5 ಡಿಗ್ರಿ ಪ್ಲಸ್ 15 5 75 ಬೈ 2 ಮಿನಿಟ್ಸ್. ಇದರಲ್ಲಿ ಕಂಪ್ಲೀಟ್ ಮಿನಿಟ್ಸ್ ಎಷ್ಟು ಅಂತಂದ್ರೆ ಈ 75 ಬೈ 2 ನ ಮತ್ತೆ ಡಿವೈಡ್ ಮಾಡಬೇಕು. 75 ಬೈ 2, 2 3s 6, 7 minus 6 ಅಂದ್ರೆ 1, ಈ 5 ತಗೊಳ್ರಿ. 2 7s 14, 1. ಸೊ ಕಂಪ್ಲೀಟ್ ಮಿನಿಟ್ಸ್ ಎಷ್ಟಿದೆ ಅಂತಂದ್ರೆ 37 ಮಿನಿಟ್ಸ್ ಕಂಪ್ಲೀಟ್ ಆಗಿರೋದು. ಇದರಲ್ಲಿ ಫ್ರಾಕ್ಷನ್ ಪಾರ್ಟ್ ಅಲ್ಲಿ ಇರುವಂತಹ ಮಿನಿಟ್ಸ್ ಎಷ್ಟು ಅಂತಂದ್ರೆ 1/2 ಮಿನಿಟ್ಸ್. ಕಂಪ್ಲೀಟ್ ಮಿನಿಟ್ಸ್ 37 ಮಿನಿಟ್ಸ್ ಅಂಡ್ ಫ್ರಾಕ್ಷನ್ ಪಾರ್ಟ್ ಅಲ್ಲಿ ಇರತಕ್ಕಂತ ಮಿನಿಟ್ಸ್ ಎಷ್ಟು ಅಂದ್ರೆ 1/2, ಹಾಫ್ ಮಿನಿಟ್. ಹಾಫ್ ಮಿನಿಟ್ ಈಸ್ ನಥಿಂಗ್ ಬಟ್ 30 seconds. 5 ಡಿಗ್ರಿ ಪ್ಲಸ್ 37 ಮಿನಿಟ್ಸ್ ಪ್ಲಸ್ ಹಾಫ್ ಮಿನಿಟ್. ಇದನ್ನು ಕೂಡ ನಾವು ಸೆಕೆಂಡ್ಸ್ ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಅಗೇನ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೈ 60. ಯಾವಾಗ 60 ಇಂದ ಮಲ್ಟಿಪ್ಲೈ ಮಾಡ್ತೀವಿ ಮಿನಿಟ್ ತೆಗೆದು ನಾವು ಸೆಕೆಂಡ್ ಹಾಕಬಹುದು. ಡಿವೈಡ್ ಮಾಡಿದ್ರೆ 30, ಸೊ 30 seconds. Therefore 5 degree 37 minutes and 30 seconds. ಎಲ್ಲಿದೆ 5 degree 37 minutes and 30 seconds. Option C correct. Next one, the value of sine 5 pi by 12 into sine pi by 12. ನನಗೆ ರೇಡಿಯನ್ ಗಿಂತಲೂ ಡಿಗ್ರಿ ಮೆಜರ್ ಸ್ವಲ್ಪ ಫೆಮಿಲಿಯರ್ ಇರೋದ್ರಿಂದ ಈ 5 pi by 12 ಇದನ್ನ ನಾನು ಡಿಗ್ರಿ ಕನ್ವರ್ಟ್ ಮಾಡ್ಕೊಳ್ತೀನಿ. 5 pi by 12 5 pi by 12 ಇಂಟು ಡಿಗ್ರಿ ಕನ್ವರ್ಟ್ ಮಾಡ್ಬೇಕಂದ್ರೆ 180 by pi ಮಾಡಬೇಕು. pi ಕ್ಯಾನ್ಸಲ್. 12 1s 12, 6 ಉಳಿತು. 12 5s 60, so 15 5s 75. 5 pi by 12 is nothing but 75 degree. Similarly pi by 12 ಅಂತಂದ್ರೆ pi by 12 into 180 by pi. So 12 1s 12, 12 5s 60. ಇದು 15 degree. Therefore sin 5 pi by 12 can be written as, in terms of degree ಬರೆಯೋದಾದ್ರೆ 75 degree ಆಗುತ್ತೆ. ಇನ್ನು sin pi by 12 ಅದನ್ನ ಡಿಗ್ರಿ ಮೆಜರ್ ಅಲ್ಲಿ ಬರೆಯೋದಾದ್ರೆ 15 degree. ಯಾಕಂದ್ರೆ ಡಿಗ್ರಿ ಮೆಜರ್ ಅಲ್ಲಿ ನಮಗೆ ಈ ವ್ಯಾಲ್ಯೂಸ್ ಡೈರೆಕ್ಟ್ ಆಗಿ ಗೊತ್ತಿದೆ. sin 75 degree ಮತ್ತು sin 15 degree. ಈ ಸ್ಟ್ಯಾಂಡರ್ಡ್ ಆಂಗಲ್ಸ್ ಗಳಲ್ಲಿ ಈ 15 degree ಮತ್ತೆ 75 ಡಿಗ್ರಿನ ಎಕ್ಸ್ಟ್ರಾ ಏನ್ ಮಾಡ್ತೀವಿ ನಾವು ಡಿರೈವ್ ಮಾಡಿ ಇವುಗಳನ್ನ ಆಡ್ ಮಾಡಿದೀವಿ ಆ ಟೇಬಲ್ ಅಲ್ಲಿ. ಯಾವುದು 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಈ ಒಂದು ಸ್ಟ್ಯಾಂಡರ್ಡ್ ಆಂಗಲ್ ಟೇಬಲ್ಸ್ಗೆ ಈ sin 75 ಡಿಗ್ರಿ ಮತ್ತು sin 15 ಡಿಗ್ರಿ ಈ ವ್ಯಾಲ್ಯೂಸ್ ಗಳನ್ನ ಆಡ್ ಮಾಡಿದೀವಿ ನಾವು. ಸೊ sin 75 ಡಿಗ್ರಿ ಅಂತಂದ್ರೆ ವ್ಯಾಲ್ಯೂ ಏನಿದೆ ಅಂದ್ರೆ √3 + 1 ಡಿವೈಡೆಡ್ ಬೈ 2√2 ಅಂತ ಇದೆ. ಇಂಟು sin 15 ಡಿಗ್ರಿ ಅಂತಂದ್ರೆ √3 - 1 ಡಿವೈಡೆಡ್ ಬೈ 2√2. ನೋಡಿ ಇದು ಆಲ್ಟರ್ನೇಟ್ ಆಗುತ್ತೆ. sin 75 ಇದಿದ್ರೆ cos 75 ಇದಾಗಿರ್ತದೆ. sin 15 ಡಿಗ್ರಿ √3 - 1 ಬೈ 2√2 ಆದ್ರೆ cos 15 ಡಿಗ್ರಿ √3 + 1 ಬೈ 2√2 ಆ ರೀತಿ ಇರ್ತದೆ. sin 75 and cos 75 ಆಲ್ಟರ್ನೇಟಿವ್, sin 15 cos 15 ಆಲ್ಟರ್ನೇಟಿವ್. ಈಗ ನ್ಯೂಮರೇಟರ್ ಅಬ್ಸರ್ವ್ ಮಾಡಿ. √3 + 1 ಇಂಟು √3 - 1 ನಥಿಂಗ್ ಬಟ್ a + b ಇಂಟು a - b. a + b ಇಂಟು a - b ಅಂತಂದ್ರೆ a² - b², ದಟ್ ಈಸ್ √3² - 1² ಡಿವೈಡೆಡ್ ಬೈ 2√2. 2 2s 4 ಇಂಟು √2 ಇಂಟು √2 ಅಂತಂದ್ರೆ 2. √3 ನ ಸ್ಕ್ವೇರ್ ಮಾಡಿದ್ರೆ 3 - 1 ನ ಸ್ಕ್ವೇರ್ ಮಾಡಿದ್ರೆ 1 ಡಿವೈಡೆಡ್ ಬೈ 4 2s 8 and it is equal to 3 - 1. It is 2/8. 2 1s 2 4s, that is nothing but 1/4. Option D correct. Option D is the correct answer, 1/4. The next question is √2 plus √2 plus √2 plus 2 cos 8 theta equal to, okay, √2 plus √2 plus √2 plus 2 cos 8 theta. ರೂಟ್ ಒಳಗಡೆ ರೂಟ್ ಇದೆ, ಬಟ್ ಇದು ಇನ್ಫೈನೈಟ್ ವರೆಗೂ ಇಲ್ಲ. 3 ರೂಟ್ಗಳು ಮಾತ್ರ ಇರುತ್ತೆ. ಇನ್ಫಿನಿಟಿ ವರೆಗೂ ಇದ್ರೆ ಅದು ಬೇರೆ ರೀತಿ ನಾವು ಸಾಲ್ವ್ ಮಾಡ್ತೀವಿ. ಓಕೆ, ಇಟ್ ಈಸ್ ಈಕ್ವಲ್ ಟು √2 plus √2 plus root. Take 2 as a common factor. 1 plus cos 8 theta ಉಳಿಯಿತು. 1 plus cot 8 theta.
ರೂಟ್ 2 ಪ್ಲಸ್ ರೂಟ್ 2 ಪ್ಲಸ್ ರೂಟ್ 2 ಇಂಟು 1 ಪ್ಲಸ್ ಕಾಸ್ ಥೀಟಾ ಅಂತಂದ್ರೆ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2. 1 ಪ್ಲಸ್ ಕಾಸ್ ಥೀಟಾ ಅಂತ ಇದ್ರೆ 1 ಪ್ಲಸ್ ಕಾಸ್ ಥೀಟಾ ಅಂತ ಇದ್ರೆ ಅದನ್ನ ನಾವೇನಂತ ಬರಿಬಹುದು 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಅಂತ ಬರಿಬಹುದು. Therefore, this can be written as 2 cos square theta by 2 ಅಂತಂದ್ರೆ ಇಲ್ಲಿ 8 theta ಇದೆ, ಅದಕ್ಕೆ by 2 ಮಾಡಿದ್ರೆ we get 4 theta. Okay, and this is equal to 2 plus root 2 plus 2 into 2 ಅಂದ್ರೆ 4, ಅದನ್ನ ಸ್ಕ್ವೇರ್ ರೂಟ್ ಇಂದ ಹೊರಗಡೆ ತೆಗೆದ್ರೆ 2 ಆಯಿತು. cos square theta ಅದನ್ನ ಸ್ಕ್ವೇರ್ ರೂಟ್ ಇಂದ ಹೊರಗಡೆ ತೆಗೆದ್ರೆ just cos theta, theta ಅಂದ್ರೆ ಇಲ್ಲಿ 4 theta ಇದೆ, ಒಂದು ರೂಟ್ ಕ್ಲಿಯರ್ ಆಯಿತು. ಈಗ ಅಗೇನ್ ಸೇಮ್ ಪ್ರಾಸೆಸ್, ರೂಟ್ 2 ಪ್ಲಸ್ ರೂಟ್, ಈಗ ಮತ್ತೊಮ್ಮೆ 2 ನ ಕಾಮನ್ ತೆಗಿರಿ, ಮತ್ತೆ ಬ್ರಾಕೆಟ್ ಒಳಗಡೆ 1 ಪ್ಲಸ್ ಕಾಸ್ 4 ಥೀಟಾ ಉಳಿತು, ಕಾಸ್ 4 ಥೀಟಾ. ಅಗೇನ್ ಸೇಮ್ ಇದೇ ರಿಸಲ್ಟ್ ಅಪ್ಲೈ ಮಾಡಬೇಕು. 1 ಪ್ಲಸ್ ಕಾಸ್ ಥೀಟಾ ಅಂತಂದ್ರೆ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2, 2 ಇಂಟು 1 ಪ್ಲಸ್ ಕಾಸ್ ಥೀಟಾ ಅಂದ್ರೆ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಅಂದ್ರೆ 4 ಥೀಟಾ ಬೈ 2, 4 ಥೀಟಾ ಬೈ 2 ಅಂತಂದ್ರೆ 2 ಥೀಟಾ. ಅಗೇನ್ 2 ಇಂಟು 2 ಇಸ್ ನೋಡಿ 2 ಇಂಟು 2 ಇಸ್ 4, ಅದನ್ನ ರೂಟ್ ಇಂದ ಹೊರಗಡೆ ತೆಗೆದ್ರೆ 2 ಆಯ್ತು. ಕಾಸ್ ಸ್ಕ್ವೇರ್ ಇಲ್ಲಿ ಇದಕ್ಕೆ ರೂಟ್ ಅಪ್ಲೈ ಮಾಡಿದ್ರೆ ಜಸ್ಟ್ ಕಾಸ್ ಆಯ್ತು, ಸೊ ಕಾಸ್ 2 ಥೀಟಾ. ಮತ್ತೆ ಸೇಮ್ ಪ್ರಾಸೆಸ್, ಟೇಕ್ 2 as a common factor, we get 1 plus cos 2 theta, same result, root 2 into 1 plus cos theta ಅಂತಂದ್ರೆ 2 cos square theta by 2 ಅಂದ್ರೆ 2 theta by 2, therefore we get just theta. 2 into 2 4, square root ತೆಗೆದ್ರೆ 2 into cos theta, because ಇದು ಕ್ಯಾನ್ಸಲ್ ಮಾಡಿಬಿಟ್ರೆ 2 cos theta. Therefore option B is the correct option. Next question is the trigonometric function y equal to tan x in second quadrant ಅಲ್ಲಿ decreases from 0 to infinity ನ, ಅಥವಾ decreases from minus infinity to 0 ನ, increases from 0 to infinity ನ, ಅಥವಾ increases from minus infinity to 0 ನ. ನೋಡಿ ಎರಡು ಆಪ್ಷನ್ಸ್ ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. 0 ಟು ಇನ್ಫಿನಿಟಿ ಹೋಗ್ತಿದೆ ಅಂತಂದ್ರೆ ಅಲ್ಲಿ ಡಿಕ್ರೀಸ್ ಆಗ್ತಿರಲ್ಲ, ಇನ್ಕ್ರೀಸ್ ಆಗ್ತಿರ್ತದೆ. ಇಲ್ಲಿ ಡಿಕ್ರೀಸ್ ಅಂತ ಕೊಟ್ಟಿದ್ರೆ ಅಂತಂದ್ರೆ ಆಪ್ಷನ್ ಎ ಆಗಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಡಿಕ್ರೀಸಸ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು 0 ಅಂತ ಇದೆ, ಮೈನಸ್ ಇನ್ಫಿನಿಟಿ ಟು 0 ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಕೂಡ ಡಿಕ್ರೀಸ್ ಆಗ್ತಾ ಇರಲ್ಲ, ಇನ್ಕ್ರೀಸ್ ಆಗ್ತಾ ಇರ್ತದೆ. ಸೊ ಆಪ್ಷನ್ ಬಿ ಕೂಡ ರಾಂಗ್. ಸೊ ಐದರ್ ಸಿ ಆರ್ ಡಿ. ಓಕೆ, ಈಗ ಇಲ್ಲಿ ಯಾವ ಕ್ವಾಡ್ರೆಂಟ್ ಅಂತ ಹೇಳಿದ್ದಾರೆ? ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಹೇಳಿದ್ದಾರೆ. ಸೆಕೆಂಡ್ ಕ್ವಾಡ್ರೆಂಟ್ ಅಂತಂದ್ರೆ ಪೈ ಬೈ 2 ಟು ಪೈ, ಪೈ ಬೈ 2 ಇಂದ ಪೈ ನಡುವೆ ನಾವು ಅಬ್ಸರ್ವ್ ಮಾಡಬೇಕು. ಗ್ರಾಫ್ ಆಫ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯಾವುದು? ಟ್ಯಾನ್ ಎಕ್ಸ್. ಅದರ ಗ್ರಾಫ್ ನಮಗೆ ಗೊತ್ತಿರಬೇಕು. ಈ ರೀತಿ ಇದೆ ಗ್ರಾಫ್ ಅದಂತ. ಪೈ ಬೈ 2 ಬೇಕಲ್ಲ ನಮಗೆ. ಓಕೆ, ಈಗ ಇದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅನ್ಕೊಂಡ್ರೆ ಇಲ್ಲಿ ಇದು ಪೈ ಬೈ 2 ಲೈನು, ಇದು ಪೈ ಲೈನ್ ಅಂತ ಅನ್ಕೊಳ್ಳೋಣ. ಗ್ರಾಫ್ ಯಾವ ರೀತಿ ಹೋಗುತ್ತೆ ಅಂದ್ರೆ ಇದು ಪೈ ಬೈ 2, ಇದು ಪೈ. ಓಕೆ, ಇನ್ನೊಂದು ಲೈನ್ 3 ಪೈ ಬೈ 2 ಲೈನ್ ಅಂತ ಅನ್ಕೊಳ್ಳೋಣ ಇದು. ಸೊ ಗ್ರಾಫ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಈಸ್ ಲೈಕ್ ದಿಸ್. ಈ ರೀತಿ ಈ ಕಡೆ ಮೈನಸ್ ಪೈ ಬೈ 2 ಲೈನ್ ಇರುತ್ತೆ, ಇಲ್ಲಿ ಮೈನಸ್ ಪೈ ಬೈ 2 ಲೈನ್ ಇರುತ್ತೆ. ಪ್ಲಸ್ ಇನ್ಫಿನಿಟಿ ಇಂದ 0 ಬಂದು 0 ದಿಂದ ಮತ್ತೆ ಈ ಕಡೆ ಮೈನಸ್ ಇನ್ಫಿನಿಟಿ ಕಡೆ ಹೋಗ್ತಾ ಇರ್ತದೆ. ಇದು 0. ಇದು ಸೇಮ್ ಪ್ಯಾಟರ್ನ್ ರಿಪೀಟ್ ಆಗ್ತಾ ಹೋಗುತ್ತೆ, ಸೇಮ್ ಪ್ಯಾಟರ್ನ್ ರಿಪೀಟ್ ಆಗುತ್ತೆ. ಇದು 3 ಪೈ ಬೈ 2. ಇಲ್ಲೂ ಕೂಡ ಪ್ಲಸ್ ಇನ್ಫಿನಿಟಿ ಇಂದ ಪೈ ಹತ್ರ ಇಂಟರ್ಸೆಕ್ಟ್ ಆಗಿ ಮತ್ತೆ ಮೈನಸ್ ಇನ್ಫಿನಿಟಿ ಕಡೆ ಹೋಗುತ್ತೆ. ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಪೈ ಬೈ 2 ಟು ಪೈ. ಪೈ ಬೈ 2 ಟು ಪೈ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಮಾತ್ರ ನೋಡ್ಬೇಕು, ಇಷ್ಟು ಮಾತ್ರ. ಇಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತಾ ಇದೆ ಅಂತಂದ್ರೆ ಮೈನಸ್ ಇನ್ಫಿನಿಟಿ ಇಂದ ಬರ್ತಾ ಇದೆ, ಎಲ್ಲಿವರೆಗೆ ಅಂದ್ರೆ 0 ಕಡೆ ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ ವ್ಯಾಲ್ಯೂ. ಸೊ ಇನ್ಕ್ರೀಸಸ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು 0, increases from minus infinity to 0. Therefore option D is the correct one.
ಆಪ್ಷನ್ ಸಿ ರಾಂಗ್. ಜಸ್ಟ್ ಗ್ರಾಫ್ ನಮಗೆ ಗೊತ್ತಿದ್ರೆ ಸಾಕು ಈ ಕ್ವಶನ್ಗೆ ಆನ್ಸರ್ ಮಾಡಬಹುದು.